ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಳಾಗಬೇಕು. ಆ ನಿಟ್ಟಿನಲ್ಲಿ ಸದನದಲ್ಲಿ ಕೆಲವೊಂದು ಚರ್ಚೆ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷದ ನಡುವೆ ಜಟಾಪಟಿ ಕೂಡ ನಡೆದಿದೆ. ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮೇಲಿನ ಜಟಾಪಟಿ ಇದು. ಎಚ್.ಕೆ. ಪಾಟೀಲ್ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮೇಲೆ ಸಚಿವರು ಮಾತನಾಡುವ ಸಂದರ್ಭದಲ್ಲಿ ಹಾಗಾದರೆ ಯಾಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ನೋಡೋದಾದರೆ, ಯಾವ ನಿಯಮದಲ್ಲೂ ಸಚಿವ ಮಾತನಾಡಬಾರದು ಎಂದಿಲ್ಲ. ಉತ್ತರ ಕರ್ನಾಟಕ ಜನ ಅಭಿವೃದ್ಧಿ ಮಾತಿಗೆ ಅವಕಾಶ ಇಲ್ವಾ ಅಂತ ಹೇಳಿ ಬಿಜೆಪಿಯವರ ಆಕ್ಷೇಪಕ್ಕೆ ಇಲ್ಲಿ ಎಚ್.ಕೆ. ಪಾಟೀಲ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾನೂನು ರಚನೆಯಲ್ಲಿ ಹಾಗಾದರೆ ಒಂದೇ ಪಕ್ಷ ಇರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಕೆ. ಪಾಟೀಲ್. ಯಾವುದೇ ನಿಯಮಗಳ ಅಡ್ಡಿ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ದರೆ ಸನ್ಮಾನ್ಯ ಕಾಗೇರಿ ಅವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು. ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು. ನಾವು ಸದಸ್ಯರು ಮಾತನಾಡೋದಲ್ಲ, ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು. ಅದು ತಮ್ಮ ಗಮನಕ್ಕೆ ತರ್ತೀನಿ. ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡಿದರು. ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಸರ್ಕಾರದವರು. ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇವೆ. ನಾನು ಯಾರನ್ನ ಟೀಕೆ ಮಾಡ್ತಾ ಇಲ್ಲ, ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ, ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ. ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲ್ವಾ? ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರು ಹೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ದರೆ ಸನ್ಮಾನ್ಯ ಕಾಗೇರಿ ಅವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು.